ಕೊಹ್ಲಿ ಅವರಿಂದ ಅಂತಹ ಲಾಭ ಏನಾಗ್ಲಿಲ್ಲ. ಉತ್ತಮ ಪ್ರದರ್ಶನ ಕೊಡೋದ್ರಲ್ಲಿ ಫೇಲ್ ಆಗ್ತಾ ಇರುವಂತಹ ವಿರಾಟ್ ಕೊಹ್ಲಿ 24 ರನ್ ಅನ್ನ 24 ಬಾಲ್ ತಗೊಂಡು ಹೊಡೆದ್ರು. ಆದಷ್ಟು ಬೇಗ ಕೊಹ್ಲಿ ಅವರು ತಮ್ಮ ಲಯಕ್ಕೆ ಮರಳಲಿ ಅಂತ ಸೂರ್ಯಕುಮಾರ್ ಯಾದವ್ 28 ಬಾಲ್ಗಳಲ್ಲಿ 53 ರನ್ ಅನ್ನ ಹೊಡೆದ್ರು. 20 ಓವರ್ಗಳಲ್ಲಿ 134ಕ್ಕೆ ಕಟ್ಟಿ ಹಾಕುವಲ್ಲಿ ಇಂಡಿಯನ್ ಬೌಲರ್ಸ್ ಯಶಸ್ವಿಯಾದರು. ಪ್ರತಿ ಮ್ಯಾಚ್ ಅಲ್ಲೂ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಇರುವಂತಹ ಬುಮ್ರಾ ಮತ್ತೆ ಶೈನ್ ಆದ್ರು. ಸೂರ್ಯಕುಮಾರ್ ಯಾದವ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಆದ್ರು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ T20 ವರ್ಲ್ಡ್ ಕಪ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ನಡೆದ ಸೂಪರ್ 8 ಹಂತದ ಮೊದಲ ಪಂದ್ಯದಲ್ಲಿ ಆಫ್ಘಾನಿಸ್ತಾನದ ವಿರುದ್ಧ ಭಾರತ 47 ರನ್ಗಳ ಅಂತರದಿಂದ ಭರ್ಜರಿಯಾಗಿ ಗೆದ್ದಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಶುರು ಮಾಡಿದ ಭಾರತಕ್ಕೆ ಓಪನರ್ಸ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರಿಂದ ಅಂತಹ ಲಾಭ ಏನಾಗ್ಲಿಲ್ಲ. ಸತತವಾಗಿ ಈ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಉತ್ತಮ ಪ್ರದರ್ಶನ ಕೊಡೋದ್ರಲ್ಲಿ ಫೇಲ್ ಆಗ್ತಾ ಇರುವಂತಹ ವಿರಾಟ್ ಕೊಹ್ಲಿ ಕೇವಲ 24 ರನ್ ಅನ್ನ 24 ಬಾಲ್ ತಗೊಂಡು ಹೊಡೆದ್ರು. ಇದು T20 ಮ್ಯಾಚ್ಗೆ ಬೇಕಾದಂತಹ ಸ್ಟ್ರೈಕ್ ರೇಟೇ ಆಗಿರ್ಲಿಲ್ಲ. ಅದೇನ್ ಶಾಪನೋ ಏನೋ ಗೊತ್ತಿಲ್ಲ, IPL ಅಲ್ಲಿ ಪ್ರತಿ ಮ್ಯಾಚ್ ಅಲ್ಲೂ ಅಬ್ಬರಿಸ್ತಾ ಇದ್ದಂತಹ ಕಿಂಗ್ ಕೊಹ್ಲಿ T20 ಮಾತ್ರ ರನ್ ಹೊಡೆಯೋದಕ್ಕೆ ಸಿಕ್ಕಾಬಟ್ಟೆ ಒದ್ದಾಡ್ತಾ ಇದ್ದಾರೆ. ಬಟ್ ಸರಿಯಾದ ಟೈಮ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಹಾಫ್ ಸೆಂಚುರಿ ಬಂದಿದ್ರಿಂದ ಇಂಡಿಯಾ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 181 ರನ್ ಅನ್ನ ಗಳಿಸ್ತು. ಸೂರ್ಯಕುಮಾರ್ ಯಾದವ್ 28 ಬಾಲ್ಗಳಲ್ಲಿ 53 ರನ್ ಅನ್ನ ಹೊಡೆದ್ರು. ಅದರಲ್ಲಿ 5 4 ಮತ್ತೆ 3 6 ಇತ್ತು. ಸೂರ್ಯಕುಮಾರ್ ಯಾದವ್ ಅವರನ್ನ ಬಿಟ್ರೆ ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಆಟ ಆಡಿದ್ರು. 24 ಬಾಲಿಗೆ 32 ರನ್ ಹೊಡೆದ ಪಾಂಡ್ಯ 3 4 ಮತ್ತೆ 2 6 ಹೊಡೆದ್ರು. ಉಳಿದಂತೆ ರಿಷಬ್ ಪಂತ್ 20, ಅಕ್ಷರ್ ಪಟೇಲ್ 12, ರೋಹಿತ್ ಶರ್ಮಾ 8, ಹರ್ಷದೀಪ್ 2 ರನ್ ಅನ್ನ ಗಳಿಸಿದ್ರು. ಇನ್ನು ಆಫ್ಘಾನ್ ಪರ ಗಜಲ್ ಹಕ್ ಫರೂಕಿ ಮತ್ತು ನಾಯಕ ರಶೀದ್ ಖಾನ್ ತಲಾ 3 ವಿಕೆಟ್ ಅನ್ನ ಪಡ್ಕೊಂಡ್ರು. ಇನ್ನು ನವೀನ್ ಉಲ್ ಹಕ್ 1 ವಿಕೆಟ್ ಅನ್ನ ಪಡ್ಕೊಂಡ್ರು. ಇನ್ನು ಭಾರತ ಕೊಟ್ಟಂತಹ 182 ರನ್ಗಳ ಟಾರ್ಗೆಟ್ ಅನ್ನ ಚೇಸ್ ಮಾಡ್ಲಿಕ್ಕೆ ಶುರು ಮಾಡಿದ ಆಫ್ಘಾನಿಸ್ತಾನವನ್ನ 20 ಓವರ್ಗಳಲ್ಲಿ 134ಕ್ಕೆ ಕಟ್ಟಿ ಹಾಕುವಲ್ಲಿ ಇಂಡಿಯನ್ ಬೌಲರ್ಸ್ ಯಶಸ್ವಿಯಾದ್ರು. ಪ್ರತಿ ಮ್ಯಾಚ್ ಅಲ್ಲೂ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಇರುವಂತಹ ಬುಮ್ರಾ ಮತ್ತೆ ಶೈನ್ ಆದ್ರು. 3 ಕ್ರೂಷಿಯಲ್ ವಿಕೆಟ್ಸ್ ಅನ್ನ ಬುಮ್ರಾ ತೆಗೆದ್ರು. ಹರ್ಷದೀಪ್ ಸಿಂಗ್ ಸರಿಯಾಗಿ ಹೊಡ್ಸ್ಕೊಂಡ್ರು. ಅದ್ರ ಜೊತೆಗೆ 3 ವಿಕೆಟ್ ಕೂಡ ತೆಗೆದು ಹೊಡೆಸಿಕೊಂಡ ನೋವನ್ನ ಕಮ್ಮಿ ಮಾಡಿದ್ರು. ಅದ್ ಬಿಟ್ರೆ ಕುಲ್ದೀಪ್ ಯಾದವ್ 2, ಅಕ್ಷರ್ ಪಟೇಲ್ ಮತ್ತೆ ಜಡೇಜಾಗೆ 1 ವಿಕೆಟ್ ಬಿತ್ತು. ಒಟ್ನಲ್ಲಿ ಇಲ್ಲಿ ತನಕ ಈ ವರ್ಲ್ಡ್ ಕಪ್ ನ ಪ್ರತಿ ಮ್ಯಾಚ್ ಗೆಲ್ಲೋದಕ್ಕೆ ಬೌಲರ್ಸ್ ಗಳೇ ಬರಬೇಕಾಗಿತ್ತು. ನಿನ್ನೆ ಮ್ಯಾಚ್ ಅಲ್ಲಿ ಮಾತ್ರ ಬೌಲರ್ಸ್ ಅಂಡ್ ಬ್ಯಾಟರ್ಸ್ ಇಬ್ಬರ ಕಂಬೈನ್ಡ್ ಎಫರ್ಟ್ ಚೆನ್ನಾಗಿತ್ತು. ಹೀಗಾಗಿ ಇಂಡಿಯಾ 47 ರನ್ಗಳಿಂದ ಆಫ್ಘಾನಿಸ್ತಾನದ ವಿರುದ್ಧ ಗೆಲುವನ್ನ ಸಾಧಿಸಿತು. ಸೂರ್ಯಕುಮಾರ್ ಯಾದವ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಆದ್ರು. ಕ್ರೂಷಿಯಲ್ ಟೈಮ್ ಅಲ್ಲಿ ಸ್ಕೈ ಕ್ಲಿಕ್ ಆಗ್ತಾ ಇರೋದು ಪಾಸಿಟಿವ್ ಸೈನೇನೆ. ಆದ್ರೆ ಕೊಹ್ಲಿ ಪದೇ ಪದೇ ಮುಗ್ಗರಿಸಿ ಬೀಳ್ತಾ ಇರುವಂತದ್ದು ಡೆಫಿನೆಟ್ಲಿ ನೆಗೆಟಿವ್ ಸೈನೇನೆ. ಬಿಕಾಸ್ ಇದು ಸೂಪರ್ 8 ಹಂತದ ಮೊದಲನೇ ಪಂದ್ಯ ಆಗಿತ್ತು. ನೆಕ್ಸ್ಟ್ ಪಂದ್ಯ ಇರುವಂತದ್ದು ನಾಳೆ, ಅದು ಬಾಂಗ್ಲಾದೇಶದ ವಿರುದ್ಧ. ಅದಾದ್ಮೇಲೆ ಸೋಮವಾರ ಆಸ್ಟ್ರೇಲಿಯಾ ವಿರುದ್ಧ ಪಂದ್ಯ ನಡೆಯುತ್ತೆ. ಅಟ್ಲೀಸ್ಟ್ ನೆಕ್ಸ್ಟ್ ಮ್ಯಾಚ್ ಅಲ್ಲಾದ್ರೂ ಕೊಹ್ಲಿ ಅವರು ತಮ್ಮ ಲಯ ಕಂಡುಕೊಳ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ ಸ್ನೇಹಿತರೆ. ಇಲ್ಲಿ ಯಾರನ್ನೂ ನಾನು ಡಿಮೋಟಿವೇಟ್ ಮಾಡಬೇಕು, ಡಿಮೀನ್ ಮಾಡಬೇಕು ಅಂತ ಹೇಳ್ತಾ ಇರುವಂತದ್ದಲ್ಲ. ವಿರಾಟ್ ಕೊಹ್ಲಿ ಅವರು ಕೇವಲ 1 ತಿಂಗಳ ಹಿಂದಷ್ಟೇ ಇಂಡಿಯನ್ ಪಿಚ್ಗಳಲ್ಲಿ ನಡೆದಂತಹ IPL ನಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟಿದ್ರು. ಡೆಫಿನೆಟ್ಲಿ ಒಂದು ರೀತಿ ಬ್ಯಾಂಕಬಲ್ ಕ್ರಿಕೆಟರ್. ಈಗಲೂ ಕೂಡ ಅವರು ಬ್ಯಾಂಕಬಲ್ ಕ್ರಿಕೆಟರೇ, ಅದ್ರ ಬಗ್ಗೆ 2 ಮಾತಿಲ್ಲ. ಬಟ್ ಯಾಕೋ ಗೊತ್ತಿಲ್ಲ, USA ಪಿಚ್ಗಳಲ್ಲಿ ಸಿಕ್ಕಾಬಟ್ಟೆ ಕೊಹ್ಲಿ ಅವರು ರನ್ ಮಾಡೋದಕ್ಕೆ ಕಷ್ಟ ಪಡ್ತಾ ಇದ್ದಾರೆ. ಅದು ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನಿನ್ನೆ 1 6 ಹೊಡೆದಿರಬಹುದು ಅವರು, ಬಟ್ 24 ಬಾಲಿಗೆ 24 ರನ್ ಹೊಡೆಯೋದು T20 ಏನ್ ಮ್ಯಾಚ್ಗೆ ಬೇಕಾದಂತಹ ಸ್ಟ್ರೈಕ್ ರೇಟ್ ಅಂತೂ ಅಲ್ವೇ ಅಲ್ಲ. ಆದಷ್ಟು ಬೇಗ ಕೊಹ್ಲಿ ಅವರು ತಮ್ಮ ಲಯಕ್ಕೆ ಮರಳಲಿ ಅಂತ ಆಶಿಸೋಣ ಅಷ್ಟೇ ಸ್ನೇಹಿತರೆ. ಬಿಕಾಸ್ ಮುಂದಿನ ಮ್ಯಾಚ್ಗಳಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಈಗ ಪ್ರತಿಯೊಂದು ಮ್ಯಾಚಲ್ಲೂ ಇಟ್ಸ್ ಲೈಕ್ ಅ ಕಂಬೈನ್ಡ್ ಎಫರ್ಟ್. ಅಂದ್ರೆ ಪಿಚ್ಗಳು ಸ್ವಲ್ಪ USA ಪಿಚ್ಗಳು ಕೂಡ ಒಂದು ರೀತಿ ಬೌಲಿಂಗಿಗೆ ಸಹಕಾರಿ ಆಗಿರೋದ್ರಿಂದ ಬೌಲರ್ಸ್ಗಳು ತುಂಬಾ ಚೆನ್ನಾಗಿ ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮ್ಯಾಚ್ ಗೆಲ್ಲೋದು ಅಷ್ಟೇನು ಕಷ್ಟ ಆಗ್ತಾ ಇಲ್ಲ ನಮ್ಗೆ. ಬಟ್ ಹೋಗ್ತಾ 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 ಮ್ಯಾಚ್ ಅಂದ್ರೆ ತುಂಬಾ ಟಫ್ ಆಗ್ತಾ ಬರುತ್ತೆ. ಎಲ್ಲ ಸ್ಟ್ರಾಂಗ್ ತಂಡಗಳು ನಾವು ಫೇಸ್ ಮಾಡಬೇಕಾಗುತ್ತೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ. ಸೊ ಅವಾಗ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ. ಸೊ ರೋಹಿತ್ ಶರ್ಮಾ ಅವರು ಕೂಡ ಆಲ್ಮೋಸ್ಟ್ 2 ಮ್ಯಾಚ್ ಇಂದ ತುಂಬಾ ಚೆನ್ನಾಗಿ ಏನು ಪರ್ಫಾರ್ಮ್ ಮಾಡಿಲ್ಲ. ಸೊ ವಿರಾಟ್ ಕೊಹ್ಲಿ ಅವರಂತೂ ಪ್ರೂವ್ ಮಾಡಬೇಕಾಗಿರೋದು ಅಂದ್ರೆ
ನೀವು ಹಂಗೆ ಹೇಳಲಿಕ್ಕೆ ಹೋದ್ರೆ ಈ ಒಂದು ವರ್ಲ್ಡ್ ಕಪ್ ಏನಿದೆಯಲ್ಲ, ಇಷ್ಟು ವರ್ಲ್ಡ್ ಕಪ್ ಏನು ವಿರಾಟ್ ಕೊಹ್ಲಿ ಅವರು ಆಡಿದ್ದಾರೆ T20 ವರ್ಲ್ಡ್ ಕಪ್ಸ್, ಅದರಲ್ಲೇ ಸ್ವಲ್ಪ ಕೀಳು ಮಟ್ಟದ ಒಂದು ರೀತಿ ಸ್ಟ್ರೈಕ್ ರೇಟ್ ಅಲ್ಲಿ ಕೀಳು ಮಟ್ಟದ ಒಂದು ರೀತಿ ಫಾರ್ಮ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಇಲ್ಲಿ ತನಕ. ಬಟ್ ಗೊತ್ತಿಲ್ಲ, ಮುಂದಕ್ಕೆ ಅವರು ಅಬ್ಬರಿಸ್ತಾರೆ ಅನ್ನುವಂತಹ ಒಂದು ಆಶಯ ಅಂತೂ ಇದ್ದೇ ಇದೆ. ನೋಡ್ತಾ ಹೋಗೋಣ. ಮುಂದಿನ ಮ್ಯಾಚ್ ನಾಳೆ ನಡೆಯುತ್ತೆ, ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್. ಅದಾದ್ಮೇಲೆ ಸೋಮವಾರ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಇರುತ್ತೆ. ಸೊ ಅದು ಒಂದು ರೀತಿ ತುಂಬಾನೇ ಹೈ ವೋಲ್ಟೇಜ್ ಮ್ಯಾಚ್ ಆಗಿರುತ್ತೆ. ಸೊ ನಿನ್ನೆ ಮ್ಯಾಚ್ ಬಗ್ಗೆ ನಿಮಗೇನು ಅನ್ನಿಸ್ತು? ಬುಮ್ರಾ ಅವರು, ಹರ್ಷದೀಪ್ ಅವರು ಮತ್ತೆ ನಮ್ಮೆಲ್ಲರ ಬೌಲರ್ಗಳ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ, ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು, ಪ್ರಧಾನ ತಾಂತ್ರಿಕ ಪಂಡಿತರು ಶ್ರೀ ರಾಘವೇಂದ್ರ ಕುಲಕರ್ಣಿ ಇವರಿಂದ ಅಷ್ಟಮಂಗಳ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಆರುಢ ಪ್ರಶ್ನೆ, ತಾಳೆ ಗ್ರಂಥದ ಮೂಲಕ ನಿಮ್ಮ ಯಾವುದೇ ಸಮಸ್ಯೆಗೂ ನಿಖರ ಪರಿಹಾರ. ಗುರುಗಳನ್ನು ನೇರವಾಗಿ ಸಂಪರ್ಕಿಸಲು ಕರೆ ಮಾಡಿ 9845465552.